ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ನೆಲ್ಯಾಡಿ, ಕೊಕ್ರಾಡಿ. ಶ್ರೀ ದೇವರ ಸಾನ್ನಿಧ್ಯದಲ್ಲಿ ಸಾರ್ವಜನಿಕ ಶನೀಶ್ವರ ಪೂಜೆ ನಡೆಯುತ್ತೆ. ಬೆಳಗ್ಗೆ ದೇವಳದ ಅರ್ಚಕರಾದ ಶ್ರೀಧರ ನುಜಿನ್ನಾಯರ ನೇತೃತ್ವದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ದೇವರಿಗೆ ನಿತ್ಯ ಪೂಜೆ ನೆರವೇರಿದ ಬಳಿಕ ಸಾಮೂಹಿಕ ಪ್ರಾರ್ಥನೆ ನಡೆಯಿತು. ಬ್ರಹ್ಮಶ್ರೀ ಪುರೋಹಿತ ವೇದಮೂರ್ತಿ ನಾಗರಾಜ ಭಟ್ ಸುಳ್ಯ ಇವರ ಪೌರೋಹಿತ್ಯದಲ್ಲಿ ಶ್ರೀ ಶನೀಶ್ವರ ದೇವರ ಪೀಠ ಪೂಜೆ, ನವಗ್ರಹ ಪೂಜಾದಿಗಳೊಂದಿಗೆ ಶನೀಶ್ವರ ದೇವರ ಕಲ್ಪೋಕ್ತ ಪೂಜೆ ನಡೆದು ಸಾಮೂಹಿಕ ಶನೀಶ್ವರ ಪೂಜೆ ನಡೆಯುತ್ತೆ. ನೂರಾರು ಭಕ್ತರು ಭಾಗವಹಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾದರು. ഏലുമലെത്താ ശബരിമലെട്ട് ബുള്ളി മൂടുണ്ടു കാന്തമലെട്ട് പതിനെന്ന മുട്ടുದ ಬಂಗಾರದ ಗುಡಿಟ್ಟು ಪುಣ್ಯ ದರ್ಶನ ಅಯ್ಯಪ್ಪ ಸ್ವಾಮಿನ ಯಜ್ಞಪೂಜಾ ಸತ್ಯಾತ್ಮಾನೇ ಸಂಪ್ರಾಪ್ತೆ ಕ್ರಿಯಾಂಚ ಶನಿಪೂಜನಂ ಪೂಜಾಧಾರಣಂಚ ಶನೇಶ್ವರಂ ಮೃತ್ಯುಂಭೋಪರಿ ಸಂಸ್ಥಾನಂ ವಿಶೇಷಕಟ್ಟನಯುಗೆ ಶನಿಪೂಜಾ ಫಲಪ್ರದಾಃ ಏತದಾಕರಿಷಂ ಶನೀಶ್ವರಃ ಪ್ರಸನ್ನಾತ್ಮಾ ಸರ್ವಥಾ ನ ಪ್ರಸೀದತಿ ದಾರಿದ್ರ್ಯದ್ರವ್ಯ ಸಂಪನ್ನ ರಾಜಾನುದರಸ್ಯ ಪೀಡಾಂ ಚ ಅನ್ವಭೂವನ್ ದಿನೇ ದಿನೇ ಬ್ರಹ್ಮಣಾಲಿಖಿತಂ ಪೂರ್ವಂ ಭವತ್ಯೇವ ನ ಸಂಶಯಃ. ಸೂರ್ಯನಂದನ ಶ್ರೀ ಶನಿದೇವ, ಭಕ್ತರ ಪಾಲಕ ಶ್ರೀ ಶನಿದೇವ, ಮಂಗಳಮೂರ್ತಿ ಶ್ರೀ ಶನಿದೇವ. ಸೂರ್ಯನಂದನ ಶ್ರೀ ಶನಿದೇವ, ಭಕ್ತರ ಪಾಲಕ ಶ್ರೀ ಶನಿದೇವ, ಮಂಗಳಮೂರ್ತಿ ಶ್ರೀ ಶನಿದೇವ. ಛಾಯಾ ಕುವರನು ಭಕುತರ ಕಾವ, ಸಕಲ ಭಾಗ್ಯಗಳ ಸಿರಿಯನು ತರುವ, ಮನಸ್ಸಿನ ದುರ್ಗುಣವೆಲ್ಲವ ಕಳೆವ. ಸೂರ್ಯನಂದನ ಶ್ರೀ ಶನಿದೇವ, ಭಕ್ತರ ಪಾಲಕ ಶ್ರೀ ಶನಿದೇವ, ಮಂಗಳಮೂರ್ತಿ ಶ್ರೀ ಶನಿದೇವ. ಭುವನ ಪಾಲಕನು ಶ್ರೀ ಶನಿದೇವ, ಮಂದಗಾಮಿಯು ಶ್ರೀ ಶನಿದೇವ, ಸುಜನರ ಸಲಹುವ ಶ್ರೀ ಶನಿದೇವ. ಸೂರ್ಯನಂದನ ಶ್ರೀ ಶನಿ.
ಬ್ರಹ್ಮಾಂಡ ನಾಯಕ ಶ್ರಯ್ಯಪ್ಪ ಸ್ವಾಮಿ ದೇವರ ಪಾದಾರವಿಂದಕ್ಕೆ ಗೋವಿವ ದೇವರ ದಿವ್ಯ ಚರಣಾರವಿಂದಕ್ಕೆ ಗೋವಿಂದಾನ್ ಪಶ್ವಾಯೇ ಬಹ್ವಜಾವಿತಾಯೈ ಬಹು ಪ್ರೇಹ್ಯವಾಯೇ ಬಹುಮಾಶನಿಲಾಯೈ ಬಹು ಹಿರಣ್ಯಾಯೈ ಬಹು ಹಸ್ತಿಕಾಯೈ ಬಹು ದಾಸ ಪೂರುಷಾಯ ರಾಜಾಧಿರಾಜಾಯ ಪ್ರಸಖ್ಯ ಸಾಹಿನೇ ನಮೋ ವಯಂ ವೈ ಶ್ರವಣಾಯ ಕುರ್ಮಹೇ ಸಮೇತಾಮಾನ್ ರಾಮ ಕಾಮಾಯ ಮಹ್ಯಂ ಕಾಮೇಶ್ವರೋ ಹಿ ಶ್ರವಣೋದಾಯ ಚ ನಮಃ ಕಾಲಾಗ್ನಿರೋಮಾಯ ಕೃತಾಂ ರುಚಿಯ ಪಕ್ಷದಲ್ಲಿ ಮುನ್ನಡೆಸುವುದರೊಂದಿಗೆ ಎಲ್ಲರಿಗೂ ಕೂಡ ಸೂಚಿತವಾಗಿರತಕ್ಕಂತಹ ಸರ್ವ ಶನಿ ದೋಷ ಪರಿಹಾರವಾಗಿ ಪೂರ್ಣಾನುಗ್ರಹ ಪೂರ್ವಕವಾದಂತಹ ಮಹಾಪ್ರಸಾದವನ್ನ ಅನುಗ್ರಹಿಸಿ ಆಶೀರ್ವದಿಸಬೇಕು ಅಂತ ಮತ್ತೊಮ್ಮೆ ದೇವತಾ ಸನ್ನಿಧಾನದಲ್ಲಿ ಶನೈಶ್ವರನ ಸನ್ನಿಧಾನದಲ್ಲಿ ಭಕ್ತಿಯಿಂದ ಮಾಡುವಂತಹ ಪ್ರಾರ್ಥನೆ ಪ್ರಾಪ್ತಿರಸ್ತು. ಭಕ್ತರ ಪಾಲಕ ಶ್ರೀ ಶನಿದೇವ ಮಂಗಳಮೂರ್ತಿ ಶ್ರೀ ಶನಿದೇವ ಭಜಿಸಲು ಕಷ್ಟವ ಕಳೆವ ಆನಂದ ರೂಪನು ಶ್ರೀ ಶನಿದೇವ ಆರ್ತರ ರಕ್ಷಕ ಶ್ರೀ ಶನಿದೇವ ಅಮಿತ ಪರಾಕ್ರಮಿ ಶ್ರೀ ಶನಿದೇವ ಭಜಿಸಲು ಕಷ್ಟವ ಕಳೆವ ಸೂರ್ಯನಂದನ ಶ್ರೀ ಶನಿದೇವ ಭಕ್ತರ ಪಾಲಕ ಶ್ರೀ ಶನಿದೇವ ಮಂಗಳಮೂರ್ತಿ ಶ್ರೀ ಶನಿದೇವ ಭಜಿಸಲು ಕಷ್ಟವ ಕಳೆವ ಗೃಧ್ರವಾಹನ ಶ್ರೀ ಶನಿದೇವ ತಿಲಧಾನ್ಯ ಪ್ರದ ಶ್ರೀ ಶನಿದೇವ ಭಕ್ತ ಜನಪ್ರಿಯ ಶ್ರೀ ಶನಿದೇವ ಭಜಿಸಲು ಭಕ್ತರ ಪೊರೆವ ಗೃಧ್ರವಾಹನ ಶ್ರೀ ಶನಿದೇವ ತಿಲಧಾನ್ಯ ಪ್ರದ ಶ್ರೀ ಶನಿದೇವ ಭಕ್ತ ಜನಪ್ರಿಯ ಶ್ರೀ ಶನಿದೇವ ಭಜಿಸಲು ಭಕ್ತರ ಪೊರೆವ ಕೂಷ್ಮಾಂಡದಾನ ಪ್ರಿಯ ಶನಿದೇವ ನೀಲಾವಲ್ಲಭ ಶ್ರೀ ಶನಿದೇವ ಸುಜನ ಪೋಷನು ಶ್ರೀ ಶನಿದೇವ ಭಜಿಸಲು ಭಕ್ತರ ಪೊರೆವ ಸೂರ್ಯನಂದನ ಶ್ರೀ ಶನಿದೇವ ಭಕ್ತರ ಪಾಲಕ ಶ್ರೀ ಶನಿದೇವ ಮಂಗಳಮೂರ್ತಿ ಶ್ರೀ ಶನಿದೇವ ಭಜಿಸಲು ಭಕ್ತರ ಪೊರೆವ ಕಾಲಾಗ್ರಜನು ಶ್ರೀ ಶನಿದೇವ ಶ್ರೀ ಗೃಹರಾಜನು ಶ್ರೀ ಶನಿದೇವ ಕರಾಳ ದೇಹನು ಶ್ರೀ ಶನಿದೇವ ಭಜಿಸಲು ಭಕ್ತರ ಪೊರೆವ ಕಾಲಾಗ್ರಜನು ಶ್ರೀ ಶನಿ 2 ವರ್ಷಗಳಲ್ಲಿ ಅಂದರೆ ಲೋಕಕ್ಕೆ ಜಗತ್ತಿಗೆ ಒದಗಿ ಬಂದಿರತಕ್ಕಂತಹ ಕಷ್ಟದ ಈ ಸನ್ನಿವೇಶದಲ್ಲಿಯೂ ಕೂಡ ಈ ಕ್ಷೇತ್ರದಲ್ಲಿ ಅಂತೂ ಶನೈಶ್ವರನ ಪೂಜೆ ಮಾಡುವುದನ್ನು ನಿಲ್ಲಿಸಲಿಲ್ಲ. ಅದು ಇಲ್ಲಿಯ ಧರ್ಮದರ್ಶಿ ಮಂಡಳಿಯವರ ಒಂದು ಶ್ರದ್ಧೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೆ ನಾನು ಕೂಡ ಇಲ್ಲಿಗೆ ಸುಮಾರು 16 ವರ್ಷದಿಂದ, ಅಂದರೆ 17 ವರ್ಷ ಪೂಜೆ ಆದರೂ 16ನೇ ವರ್ಷದಿಂದ, ಶುರುವಿನ ವರ್ಷ ನಾನು ಬಂದಿರಲಿಲ್ಲ. 16 ವರ್ಷದಿಂದ ಇಲ್ಲಿಗೆ ಪೂಜೆಗೆ ಅರ್ಚಕನಾಗಿ ಬರ್ತಾ ಇದ್ದೇನೆ. ನಾನು ಸುಳ್ಯದ ಪುರೋಹಿತ ನಾಗರಾಜ್ ಭಟ್ ಅಂತ ನನ್ನ ಹೆಸರು. ನನಗೂ ತುಂಬ ಇಲ್ಲಿಯ ಎಲ್ಲ ಆತ್ಮೀಯ ವಾತಾವರಣ ತುಂಬ ಖುಷಿ ಕೊಡ್ತಾ ಇದೆ. ಇಲ್ಲಿ ಒಂದು ಪೂಜೆ ಮಾಡಿಸುವಂಥ ಭಾಗ್ಯ ನನ್ನದ್ದು ಭಾಗ್ಯ ಅಂತ ಭಾವಿಸ್ತೇನೆ. ಹಲವಾರು ಜನ ದುಃಖಕಾರಕ ಅಂತಲೂ ಹೇಳ್ತಾರೆ, ಪೀಡಾಕಾರಕ ಅಂತಲೂ ಹೇಳ್ತಾರೆ. ನಿಜವಾಗಿ ಅದು ಖಂಡಿತವಾಗಿಯೂ ಅಲ್ಲ. ಅವನು ದುಃಖಕಾರಕನಾಗುವುದು ಅಂದರೆ ನಾವು ಮಾಡಿದ ಕೆಟ್ಟ ಫಲಗಳಿಂದಲಾಗಿಯೇ ನಮಗೆ ಅದು ದುಃಖಕಾರಕನಾಗಿ ಅದನ್ನು ಕಾಣಿಸುವಂಥದ್ದು. ಅಂದರೆ ನಾವು ವ್ಯಾವಹಾರಿಕ ಭಾಷೆಯಲ್ಲಿ ಹೇಳ್ತಿದ್ದರೆ ನಾವು ಪೊಲೀಸಿನವರು ಹೊಡಿತಾರೆ ಅಂತ ಹೇಳ್ತೇವೆ. ಅವರು ಯಾಕೆ ಹೊಡೆಯುವುದು ಅಂತ ಹೇಳುವುದನ್ನು ನಾವು ಹೇಳುವುದಿಲ್ಲ. ನಾವು ನಿಜವಾಗಿ ತಪ್ಪು ಮಾಡಿರ್ತೇವೆ, ಅದಕ್ಕೆ ಅವರು ನಮಗೆ ಶಿಕ್ಷೆಯನ್ನು ಕೊಡುವುದರ ಮೂಲಕವಾಗಿ ನಮ್ಮನ್ನು ಒಳ್ಳೆಯ ದಾರಿಗೆ ತರಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದೇ ರೀತಿಯಲ್ಲಿ ಶನೈಶ್ವರನೂ ಕೂಡ ನಾವು ಏನಾದರೂ ಜೀವನದಲ್ಲಿ ತಪ್ಪು ದಾರಿಯನ್ನು ಮಾಡಿರ್ತೇವೆ, ಈ ಹಿಂದಿನ ಜನ್ಮದಲ್ಲಿ ಆಗಿರಲಿಕ್ಕೂ ಸಾಕು, ಇದೇ ಜನ್ಮದಲ್ಲಿ ಆಗಿರಲಿಕ್ಕೂ ಸಾಕು, ಅದರ ಫಲವಾಗಿ ಮುಂದೆ ಒಳ್ಳೆಯ ಜೀವನವನ್ನು ನಡೆಸುವುದಕ್ಕೋಸ್ಕರ ಅವನು ನಮಗೆ ಕಷ್ಟಕಾರಕನಾಗಿ ಗೋಚರಿಸ್ತಾನಷ್ಟೇ. ಆ ಗೋಚರಿಸುವುದರ ಮೂಲಕವಾಗಿ ನಾವು ಸುಖಮುಖರಾಗಿ ಮುಂದಿನ ಜೀವನವನ್ನು ಬಾಳುವಂತಹ ಯೋಗ ಭಾಗ್ಯ ಪ್ರಾಪ್ತಿಯಾಗ್ತದೆ. ಹಾಗೆ ಶನೈಶ್ವರ ನಿಜವಾಗಿ ಪೀಡಾಕಾರಕನೂ ಅಲ್ಲ, ದೋಷಕಾರಕನೂ ಅಲ್ಲ. ಶನಿ ಒಳ್ಳೆಯದನ್ನೇ ಮಾಡುವವನು. ಶನಿಯಷ್ಟು ಒಳ್ಳೆಯದು ಮಾಡುವ ಗ್ರಹ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳ್ತದೆ. ಬೇರೆ ಶುಕ್ರಗ್ರಹನಿಂದಲೂ ಕೂಡ ಶನೈಶ್ವರಷ್ಟು ಒಳ್ಳೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೆ. ಶನೈಶ್ವರ ಏಕಾದಶ ಸ್ಥಾನದಲ್ಲಿದ್ದರೆ ಇವನಿಗೆ ರಾಜಾಧಿರಾಜನಾಗುವಂಥ ಯೋಗ ಕೂಡ ಪ್ರಾಪ್ತಿಯಾಗ್ತದೆ ಅಂತ ಶನಿಗ್ರಹನ ಬಗ್ಗೆ ಉಲ್ಲೇಖ ಇದೆ. ವರ್ಷದಿಂದ ಪೂಜೆ ಅರ್ಚಕನಾಗಿ ಬರ್ತಾ ಇದ್ದೇನೆ. ನಾನು ಶ್ರೀ ಕೇಶವಕೃಪಾ ವೇದ ಮತ್ತು ಕಲಾ ಪ್ರತಿಷ್ಠಾನ ಅಂತ ಸುಳ್ಯದಲ್ಲಿ ವೇದ ಪಾಠಶಾಲೆಯನ್ನು ನಡೆಸ್ತಾ ಇದ್ದೇವೆ. ಹಾಗೆ ನಾನು ನನ್ನ ಬಳಗ ಬಂದು ಇಲ್ಲಿ ಶನೈಶ್ವರ ಪೂಜೆಯನ್ನು 16 ವರ್ಷದಿಂದ ನೆರವೇರಿಸ್ತಾ ಇದ್ದೇವೆ. ನಾವು ಕೂಡ ನಮ್ಮ ಮನೆಯಲ್ಲಿ ಹಲವಾರು ಹಿಂದೂ ಧರ್ಮದ ಎಲ್ಲ ಯಾವುದೇ ಜಾತಿ ಮತ ಧರ್ಮ ಇಲ್ಲದೆ ಎಲ್ಲ ಧರ್ಮದವರಿಗೂ ಕೂಡ
ವೇದ ಉಪನಿಷತ್ತು ಮತ್ತು ಇನ್ನು ದೇವತಾ ಸಹಸ್ರನಾಮ ಇತ್ಯಾದಿಗಳನ್ನು ಕಲಿಸುವಂತಹ ಒಂದು ಕೇಂದ್ರವನ್ನಾಗಿ ನನ್ನ ಮನೆಯನ್ನೇ ಮಾಡಿಕೊಂಡು ಆ ಪ್ರತಿಷ್ಠಾನದ ಮೂಲಕವಾಗಿ ಆ ಕಾರ್ಯವನ್ನು ಮಾಡ್ತಾ ಇದ್ದೇನೆ. ಸಮಾಜದಲ್ಲಿ ಒಂದಷ್ಟು ಪರಿವರ್ತನೆ ಆಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಈ ಕಾರ್ಯವನ್ನು ಮಾಡುವಂಥದ್ದು. ಕೇವಲ ಅಂತ ಹೇಳುವುದು ಒಂದೇ ವರ್ಗಕ್ಕೆ ಸೀಮಿತ ಆಗಬಾರದು. ಹಿಂದೂ ಧರ್ಮದ ಎಲ್ಲ ಪ್ರತಿಯೊಬ್ಬರಿಗೂ ಅದು ಸಿಕ್ಕಿದರೆ ಮಾತ್ರ ಈ ಧರ್ಮವನ್ನು ಉಳಿಸಲಿಕ್ಕೆ ಸಾಧ್ಯ ಅನ್ನುವ ನಿಟ್ಟಿನಲ್ಲಿ ನಾವು ಈ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಪ್ರತಿ ವರ್ಷ ಸುಮಾರು 100-150 ಮಕ್ಕಳು ನಮ್ಮ ಮನೆಯಲ್ಲೇ ಇದ್ದುಕೊಂಡು 2 ತಿಂಗಳುಗಳ ಕಾಲ ನಮ್ಮ ಮನೆಯಲ್ಲೇ ಇದ್ದುಕೊಂಡು ಎಲ್ಲ ಉಚಿತವಾಗಿ ಊಟ, ವಸತಿ, ಪುಸ್ತಕ, ವಸ್ತ್ರ, ಉತ್ತರೀಯ ಎಲ್ಲವನ್ನು ಉಚಿತವಾಗಿ ನೀಡಿ ಈ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಅದು ಒಂದು ನಮಗೆ ಪುಣ್ಯದ ಕೆಲಸ ಅಂತ ನಾವು ಭಾವಿಸ್ತೇವೆ. ಈ ಭಾಗದ ಒಂದಷ್ಟು ಮಕ್ಕಳು ಕೂಡ ನಮ್ಮಲ್ಲಿ ವೇದಾಭ್ಯಾಸಕ್ಕೆ ಬರ್ತಾ ಇದ್ದಾರೆ. ಹಾಗೆ ಇಂದಿನ ಈ ಕಾರ್ಯಕ್ರಮವನ್ನು ಸಮಾಜಕ್ಕೆ ಬಿತ್ತರ ಮಾಡುವಂತಹ ಕಾರ್ಯವನ್ನು ನಮ್ಮ ನೇಸರ ಟಿ ವಿ ಚಾನೆಲ್ನವರು ಮಾಡ್ತಾ ಇದ್ದಾರೆ. ಅವರಿಗೂ ನಮ್ಮ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಈ ಸಂದರ್ಭ ಕಳೆದ 16 ವರ್ಷಗಳಿಂದ ಇಲ್ಲಿ ಪ್ರತಿ ವರ್ಷ ಬಹಳ ಒಂದು ಶ್ರದ್ಧಾ ಭಕ್ತಿಯಿಂದ, ಬಹಳ ನಿಷ್ಠೆಯಿಂದ, ದೇವರ ಒಂದು ಮೇಲಿನ ಬಹಳ ಭಕ್ತಿಯಿಂದ ಶ್ರೀ ಶನೀಶ್ವರ ಪೂಜೆ ನಡೀತಾ ಬರ್ತಾಯಿದೆ. ಈ ಒಂದು ಪೂಜೆಯನ್ನು ನಡೆಸುವವರು ವೇದಮೂರ್ತಿ ಬ್ರಹ್ಮಶ್ರೀ ಪುರೋಹಿತ ನಾಗರಾಜ ಭಟ್ ಸುಳ್ಯ ಇವರು. ಬಹಳ ಇವರ ಪೂಜೆ ಒಂದು ನೋಡುವುದೇ ನಮಗೆ ಸೊಬಗು. ಬಹಳ ಒಂದು ಅರ್ಥಪೂರ್ಣವಾದಂಥ ಪೂಜೆ, ಶಿಸ್ತುಬದ್ಧವಾದಂಥ ಪೂಜೆ, ಭಕ್ತಿಪೂರ್ವಕವಾದಂಥ ಪೂಜೆ. ಈ ಶ್ರೀ ಶನೀಶ್ವರನ ಬಿಂಬವನ್ನು ಇಲ್ಲಿ ಪ್ರತಿಷ್ಠಾಪಿಸಿ ಆ ಮೂಲಕ ಇಲ್ಲಿ ಎಲ್ಲ ಭಕ್ತರಿಗೂ ಕೂಡ ಅವರ ಒಂದು ಕಷ್ಟ ನಿವಾರಣೆಗಾಗಿ, ಅವರ ಏನು ಗ್ರಹಚಾರ ದೋಷ ಇದೆ ಅದರ ನಿವಾರಣೆಗಾಗಿ ಬಹಳ ಒಂದು ಉತ್ತಮ ರೀತಿಯಲ್ಲಿ ಆ ಒಂದು ಪೂಜಾ ಕಾರ್ಯವನ್ನು ನಡೆಸ್ತಾ ಬರ್ತಾ ಇದ್ದಾರೆ. ನಮಗೆ ಇದು ಬಹಳ ಒಂದು ಸಂತೋಷ ವಿಚಾರ, ಹಾಗೆಯೇ ಒಂದು ಬಹಳ ಒಂದು ಹೆಮ್ಮೆಯ ವಿಚಾರ, ಹಾಗೆ ನಮ್ಮ ಒಂದು ಪುಣ್ಯದ ವಿಚಾರ ಅಂತ ನಾವು ಬಯಸ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಅವರ ಒಂದು ಪ್ರತಿಯೊಂದು ಮಾತುಗಳು ಕೂಡ ಬಹಳ ಒಂದು ಎದೆಗೆ ಪ್ರೀತಿಗೆ ನಮಗೆ ಪ್ರೀತಿಪೂರ್ವಕವಾದ್ದು. ಅವರ ವಿಶಾಲ ಮನೋಭಾವನೆ ಅವರದು. ಯಾವುದೇ ರೀತಿಯ ಭೇದ ಮನೋಭಾವನೆ ಇಲ್ಲದೆ ಎಲ್ಲ ಜಾತಿ ಧರ್ಮದವರನ್ನು ಕೂಡ ಒಂದೇ ರೀತಿಯಲ್ಲಿ ಕಾಣುವಂಥ ಸ್ವಭಾವದವರು. ಎಲ್ಲ ಜಾತಿಯವರನ್ನು ಕೂಡ ಒಂದೇ ತಮ್ಮ ಒಳ ಹುಟ್ಟಿದವರ ಸಹೋದರರಂತೆ ಭಾವಿಸಿಕೊಂಡು ಆ ರೀತಿಯಲ್ಲಿ ಎಲ್ಲರನ್ನು ಸೇರಿಸಿಕೊಂಡು ಉತ್ತಮ ರೀತಿಯಲ್ಲಿ ಒಂದು ಪೂಜೆ ಮಾಡ್ತಾ ಇದ್ದಾರೆ. ಆ ಪೂಜೆಯಿಂದ ಬಹುಶಃ ಇಲ್ಲಿ ಈ ಒಂದು ನಮ್ಮ ನೆಲ್ಯಾಡಿ ಕೌಕ್ರಾಡಿ ಭಾಗ 10 ಅಲ್ಲದೆ ಆಸುಪಾಸಿನ ಗ್ರಾಮಸ್ಥರು ಕೂಡ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪ್ರತಿ ವರ್ಷ ಕೂಡ ಭಾಳ ಶ್ರದ್ಧೆಯಿಂದ ಭಾಗವಹಿಸ್ತಾ ಇದ್ದಾರೆ. ಕೊರೋನಾ ಪರಿಸ್ಥಿತಿಯಲ್ಲಿ ಕೂಡ ಇದ್ದರೂ ಕೂಡ ಈ ಒಂದು ಪೂಜಾ ಕಾರ್ಯಕ್ರಮ ನಾವು ನಿಲ್ಲಿಸಲಿಲ್ಲ. ಆ ಸಂದರ್ಭದಲ್ಲಿ ಕೂಡ ಹೆಚ್ಚಿನ ಭಕ್ತರು ಬಂದು ಭಾಗವಹಿಸಿಕೊಂಡು ತಮ್ಮ ಕಷ್ಟಗಳನ್ನು ಪರಿಹರಿಸಿಕೊಳ್ತಾ ಇದ್ದಾರೆ. ಇಲ್ಲಿ ಮೊದಲೇ ಅವರು ಹೇಳಿದ ಹಾಗೆ ಈ ಒಂದು ಅಯ್ಯಪ್ಪ ಸ್ವಾಮಿ ಕ್ಷೇತ್ರದಲ್ಲಿ ಈ ಒಂದು ಶನೀಶ್ವರ ಪೂಜೆ ಮಾಡುವುದರಿಂದ ಅದರ ಒಂದು ಏನು ಪುಣ್ಯದ ಫಲ ಇದೆ ಅದು ಎಷ್ಟಪಟ್ಟು ಹೆಚ್ಚಾಗ್ತದೆ. ಆ ಮೂಲಕ ಒಂದು ಭಕ್ತರ ಏನೊಂದು ಸಂಕಷ್ಟಗಳಿದೆ ಅದು ಪರಿಹಾರ ಆಗ್ತದೆ. ಏನು ಗ್ರಹಚಾರ ದೋಷ ಇದೆ ಅದು ಪರಿಹಾರ ಆಗ್ತಾ ಇದೆ. ಅದಕ್ಕೆ ಅನೇಕ ಉದಾಹರಣೆಗಳಿದೆ. ಎಷ್ಟೋ ಜನರು ಸುಖ ಕಂಡಂಥ ವಿಚಾರಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಂಥ ಒಂದು ಭಕ್ತಿ ಶ್ರದ್ಧೆಯಿಂದ ನಡೆಸುವಂಥ ಪೂಜಾ ಕಾರ್ಯಕ್ರಮ ಪ್ರತಿ ವರ್ಷ ನಡೆಸುವಂಥ ಈ ಒಂದು ನಮ್ಮ ಶ್ರೀಯುತ ವೇದಮೂರ್ತಿ ಬ್ರಹ್ಮಶ್ರೀ ಪುರೋಹಿತ ನಾಗರಾಜ ಭಟ್ ಇವರಿಗೆ ನಮ್ಮ ಈ ಒಂದು ನೆಲ್ಯಾಡಿ ಕೌಕ್ರಾಡಿ ಆಡಳಿತ ಮಂಡಳಿಯ ಸರ್ವ ಸದಸ್ಯರ ಪರವಾಗಿ ಬಹಳ ಒಂದು ಗೌರವಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ.